ಸ್ವಾಮಿ ಕರಕಚ್ಚ ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು? ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮೊದಲಿನ ಥರ ಇರ್ತಾರಾ? ಈ ಸಂಬಂಧ ಸರಿ ಹೋಗುತ್ತಾ? ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರಾ? ನೋಡುವ, ಪ್ರಾರ್ಥನೆಯನ್ನು ಮಾಡಿ. ಹಾಗೆಯೇ ಯಾರಿಗಾದರೂ ಪರ್ಸ್ನಲ್ ಲೀಡಿಂಗ್ ಬೇಕು ಅಂದರೆ ಹೇಳಿ. ಪರ್ಸ್ನಲ್ ಲೀಡಿಂಗ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇದು ಜನರಲ್ ಆಗಿರುತ್ತೆ, ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೆಟ್ ತುಂಬ ಸಹಾಯ ಮಾಡುತ್ತೆ. ಸೊ ಕೆಲವೊಮ್ಮೆ ಮಾತನಾಡ್ತಾರೆ ಮತ್ತು ಕೆಲವೊಮ್ಮೆ ಮಾತನಾಡಲ್ಲ, ಸರಿ ಇರಲ್ಲ ಈ ಸಂಬಂಧ, ಮದುವೆ ಆಗ್ತಾ ಇಲ್ಲ. ಸೊ ಯಾವುದೇ ಒಂದು ಕಡೆಯಿಂದಲೂ ಪಾಸಿಟಿವ್ ಸೈನ್ ಬರ್ತಾ ಇಲ್ಲ, ನಿಮ್ಮ ವ್ಯಕ್ತಿ ಪದೇ ಪದೇ ಚೇಂಜ್ ಆಗ್ತಾ ಇದ್ದಾರೆ ಅಂದರೆ ಸೊ ಈ ಒಂದು ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೆಟ್ ತುಂಬ ಸಹಾಯ ಮಾಡುತ್ತೆ. ಸೊ ಯಾರಿಗಾದ್ರೂ ಬೇಕಿದ್ದರೆ ಹೇಳಿ. ಹಾಗೆಯೇ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೂ ಹೇಳಿ ಕಮೆಂಟಲ್ಲಿ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯನ್ನು 5 ಸಲ ಅಂದರೆ ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ನೋಡುವ, ಪ್ರಾರ್ಥನೆ ಮಾಡಿ. ಪಾಸಿಟಿವ್ ಆಗಿರಿ, ಆದಷ್ಟು ಸಮಾಧಾನದಿಂದಿರಿ, ಕಣ್ಣೀರು ಹಾಕಬೇಡಿ. ಅಂದರೆ ನೆಗೆಟಿವ್ ಎನರ್ಜಿ ಎಲ್ಲ ಪಾಸ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಇಲ್ಲಿ ನಿಮ್ಮ ಸಂಬಂಧ ಅಂದರೆ ಅವರಿಗೆ ರಿಟರ್ನ್ ಬರಬೇಕು ಅಂತ ಮನಸ್ಸುಂಟು. ಇಲ್ಲಿ ರಿಟರ್ನ್ ಬರ್ತಾರೆ. ಈ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಉಂಟು. ಇಲ್ಲಿ ಒಮ್ಮೆ ಇದ್ದ ಥರ ಸಿಚುವೇಶನ್ ಇನ್ನೊಮ್ಮೆ ಇರಲ್ಲ. ಕೆಲವರು ಇಲ್ಲಿ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಕೆಲವರದ್ದು ಲೈಫಲ್ಲಿ ಮುಂಚಿನ ಥರ ಪ್ರೀತಿ ಇಲ್ಲ, ನಿಮ್ಮ ವ್ಯಕ್ತಿ ಬದಲಾಗಿದ್ದಾರೆ, ಎಲ್ಲವನ್ನು ನಾನು ಕಳ್ಕೊಳ್ತಾ ಇದ್ದೇನೆ ಅನ್ನೋ ಒಂದು ಫೀಲ್ ಉಂಟು ನಿಮಗೆ. ಬಟ್ ಇಲ್ಲಿ ಸಿಚುವೇಶನ್ಗಳು ಇಂಪ್ರೂವ್ಮೆಂಟ್ ಆಗುತ್ತೆ. ಮನಸ್ಸು ಚಂಚಲ ಆಗ್ತಾ ಉಂಟು ನಿಮ್ಮದು. ತುಂಬ ನೋಡಿ, ನಾನು ಕಣ್ಣೀರು ಹಾಕಬೇಡಿ, ದುಃಖ ಪಡಬೇಡಿ ಅಂದ್ರೂ ತುಂಬ ಆಲೋಚನೆ ಮಾಡ್ತೀರಾ. ಮತ್ತು ಅವರಿಗೆ ಇದು ಎಲ್ಲನೂ ಸರಿ ಹೋಗಬೇಕು ಅಂತ ಉಂಟು. ಬಟ್ ಇಲ್ಲಿ ಅವರ ಲೈಫಲ್ಲಿ ಕೆಲವೊಂದು ಸಮಸ್ಯೆಗಳು ಅವರಿಗೆ ತುಂಬ ಉಂಟು. ಅಂದರೆ ಮುಂಚೆ ಅವರಿಗೆ ಸಮಸ್ಯೆ ಇರಲಿಲ್ವ ಅಂತ ಕೇಳ್ಬೋದು. ಇಲ್ಲ, ಮುಂಚಿನ ಸಿಚುವೇಶನ್ಗಳೇ ಬೇರೆ, ಇವಾಗ ಸಡನ್ನಾಗಿ ಕೆಲವೊಂದು ಅವರಿಗೂ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೇಂಜ್ ಆಯಿತು ಲೈಫು. ಒಂದು ಶಾಂತ ಸರೋವರದಲ್ಲಿ ಬಿರುಗಾಳಿ ಬಂದರೆ ಹೆಂಗಾಗುತ್ತೆ ಹಾಗೆ. ಇಲ್ಲಿ ಪ್ರೀತಿಯನ್ನು ಕಳ್ಕೊಳ್ಳಿಕ್ಕೂ ಇಷ್ಟ ಇಲ್ಲ, ಅಥವಾ ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆಯಿಂದಲೂ ಅವರಿಗೆ ಮೋಸ ಆಗ್ತಾ ಉಂಟು. ಹಣಕಾಸಿನ ವಿಷಯ, ರಿಲೇಷನ್ಶಿಪ್ ಇರ್ಬೋದು, ಎಲ್ಲ ಒಂದು ಕಡೆ ಸ್ಟಕ್ ಎನರ್ಜಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆಲವರಿಗೆ ಇಲ್ಲಿ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಲೈಫಲ್ಲಿ ಇರುವಂಥ ಸಮಸ್ಯೆಗಳು ಅಥವಾ ಅವರ ಲೈಫಲ್ಲಿ ಕೆಲವೊಂದು ವಿಷಯಗಳು ಇರ್ಬೋದು. ಕೆಲವರಿಗಂತೂ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದು, ಅವರ ಮನೆಯವರನ್ನು, ಅಥವಾ ಕೆಲವರ ಲೈಫಲ್ಲಿ ಥರ್ಡ್ ಪಾರ್ಟಿ. ಇಲ್ಲಿ ಅಂದರೆ ಎಲ್ಲನೂ ಬದಲಾಗಬೇಕು ಅಂತ ಬಯಸಿದವರು ಅವರೇ, ಬೇಗ ಮ್ಯಾರೇಜ್ ಆಗುವಂತ ಹೇಳಿದ್ದು ಅವರೇ. ಬಟ್ ಇವಾಗ ಏನೋ ನಿಮ್ಮ ನಿರ್ಧಾರಗಳು ನೀವು ಕೂಡ ಕರೆಕ್ಟಾಗಿ ಅವ್ರ ಜೊತೆ ಏನು ಹೇಳ್ತಾ ಇಲ್ಲ, ಅದು ಅವರಿಗೆ ತುಂಬ ಮನಸ್ಸಿಗೆ ನೋವಾಗ್ತಾ ಉಂಟು. ಟೈಮ್ ಕಳೆದ ಹಾಗೆ ಸಮಯ ಬದಲಾಗುತ್ತೆ ಅಂತ ಹೇಳ್ತಾರೆ. ಬಟ್ ನಿಮ್ಮ ವ್ಯಕ್ತಿ ರಿಟರ್ನ್ ಬರ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಎಲ್ಲವನ್ನು ನೀವು ಅನುಸರಿಸ್ಕೊಂಡು ಹೋಗಬೇಕು. ಅಡ್ಜಸ್ಟ್ಮೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ನಿಮ್ಮ ದೃಷ್ಟಿಯಲ್ಲಿ ನೀವು ಮಾಡೋದು ಸರಿ, ಬಟ್ ನಿಮ್ಮ ವ್ಯಕ್ತಿಗೆ ಕೆಲವೊಂದು ವಿಷಯಗಳು ಇಷ್ಟ ಆಗಲ್ಲ, ಸಿಲ್ಲಿ ಅಂತ ನೀವು ಅಂದ್ಕೊಳ್ಬೋದು. ನಾನೇನು ಮಾಡಿದೆ, ಆ ಥರ ಮಾತನಾಡಿದ್ದು ತಪ್ಪ, ಆ ಥರ ನಡ್ಕೊಂಡಿದ್ದು ತಪ್ಪ, ನಾನು ಇರೋದೇ ಹಾಗೆ ಅಂತ. ಬಟ್ ಅವರು ಮುಂಚಿನ ಥರ ಇಲ್ಲ, ಸ್ವಲ್ಪ ಬದಲಾಗಿದ್ದಾರೆ. ಇಲ್ಲಿ ಈಗ ಅನ್ನೋದುಂಟು ನಿಮ್ಮ ವ್ಯಕ್ತಿಗೆ, ನಾನು ಹೇಳಿದ್ದೆ ಆಗಬೇಕು, ಹಾಗೆ ಹಿಂಗೆ ಅಂತ. ಬಟ್ ಅದರ್ವೈಸ್ ಮನಸ್ಸು ತುಂಬ ಒಳ್ಳೆಯದುಂಟು. ತುಂಬ ಪ್ರೀತಿ ಮಾಡ್ತಾರೆ. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಹಾರ್ಟ್ಲಿಯಾಗಿ ಪ್ರೀತಿ ಮಾಡ್ತಾರೆ. ನಿಮ್ಮನ್ನೊಂದು ದೇವರ ಥರ, ದೇವತೆಯ ಥರ ಫೀಲ್ ಮಾಡ್ಕೊಳ್ತಾರೆ. ಅವರ ಲೈಫಿಗೆ ನೀವು ಎಂಟ್ರಿ ಕೊಟ್ಟ ನಂತರ ಅವರ ಲೈಫ್ ತುಂಬ ಸಖತ್ತಾಗಿ ಬದಲಾಗಿದೆ, ತುಂಬ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಸೊ ಆಲ್ರೆಡಿ ಹೇಳಿರ್ಬೋದು, ನೀನು ನನ್ನ ಅದೃಷ್ಟ ದೇವತೆ, ನೀನು ನನ್ನ ಲಕ್ಕಿ ಬಾಯ್, ಲಕ್ಕಿ ಗರ್ಲ್ ಅಂತ ಅವ್ರು ಹೇಳಿರ್ಬೋದು. ಅಂದರೆ ತುಂಬ ನಿಮ್ಮನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಬಟ್ ಡಿಸಿಷನ್ ತಗೊಳ್ಳಿಕ್ಕೆ ಮನಸ್ಸು ಚಂಚಲ ಆಗ್ತಾ ಉಂಟು, ಭಯ, ಆತಂಕ, ಒತ್ತಡ. ನಿಮಗೆ ಯಾವ ಥರ ಇಲ್ಲಿ ನೀವು ಕೂಡ ಕರೆಕ್ಟಾಗಿ ಯಾವುದನ್ನು ಕೂಡ ಹೇಳ್ತಾ ಇಲ್ಲ, ಆ ವ್ಯಕ್ತಿನೂ ಹಾಗೇನೆ. ಬಟ್ ಇಲ್ಲಿ ಒಂದು ಚೇಂಜಸ್ ಅನ್ನೋದು 100% ಬರುತ್ತೆ ಪಾಸಿಟಿವ್ ವೇಯಲ್ಲಿ. ಇದು ಜನರಲ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ, ಅದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಹಾಗೆಯೇ ರೋಸ್ ಕ್ರಾಸ್ ಬ್ರೇಸ್ಲೈಟ್ ಬೇಕು ಅಂದ್ರೂ ಹೇಳಿ, ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ. ಇಲ್ಲಿ ಅವರ ಹಣಕಾಸಿನ ವಿಷಯ ಕೂಡ ಇವಾಗ ಅಷ್ಟು ಚೆನ್ನಾಗಿಲ್ಲ, ಅಥವಾ ಮನೆಯಲ್ಲಿ ಕೆಲವೊಂದು ವಿಷಯಕ್ಕೆ ಜಗಳ ಆಗಿರ್ಬೋದು, ಅಥವಾ ನಿಮ್ಮ ವಿಷಯ ಗೊತ್ತಾಗಿ ಸಮಸ್ಯೆ ಆಗಿರ್ಬೋದು ನಿಮ್ಮ ಕಡೆಯಿಂದ ಅಥವಾ ಅವ್ರ ಕಡೆಯಿಂದ.
ಇಲ್ಲಿ ಅಂದರೆ ಮುಂಚಿನ ಥರ ಎಲ್ಲ ಬದಲಾಗಬೇಕು ಅಂದರೆ ಕೆಲವೊಂದು ಮಾತುಕತೆ ಕ್ಲಿಯರ್ ಕಟ್ ಮಾತುಕತೆ ಆಗಬೇಕು ನಿಮ್ಮಿಬ್ಬರ ಮಧ್ಯೆ, ಅದು ಆಗ್ತಾ ಇಲ್ಲ. ನೀವು ಕೂಡ ಕೆಲವೊಮ್ಮೆ ಅವ್ರ ಜೊತೆ ಜಗಳ ಮಾಡ್ತೀರಾ, ಸುಮ್ಮನೆ ಕಾರಣನೇ ಇಲ್ಲದೆ ಸಿಟ್ಟು ಮಾಡ್ಕೊಳ್ತೀರಾ, ಮೂಡ್ ಚೇಂಜ್ ಆಗುತ್ತೆ ನಂದು, ಅಥವಾ ನನಗೆ ಅತಿಯಾದ ಟೆನ್ಷನ್ ಒತ್ತಡ, ನಾನು ಸರಿಯಾಗಿ ಮಾತನಾಡ್ತೇನೆ ಮತ್ತೇನಾಗುತ್ತೋ ಅಂತ ನಂಗೆ ಗೊತ್ತಿಲ್ಲ. ಸೊ ಈ ಥರ ಹೌದಲ್ವಾ ಹೇಳಿ? ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಮಾತನಾಡ್ತೀರಾ ಇಬ್ಬರು, ಮತ್ತು ಸಡನ್ನಾಗಿ ಜಗಳ ಮಾಡ್ಕೊಳ್ತೀರಾ, ಅಥವಾ ಅವರ ಮನಸ್ಸಿಗೆ ನೋವಾಗೋ ಥರ ರ್ಯಾಶ್ ಆಗಿ ಮಾತನಾಡ್ತೀರಾ. ಅವರಿದ್ದಾಗ ಅವರ ವ್ಯಾಲ್ಯೂ ಗೊತ್ತಾಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಆ ವ್ಯಕ್ತಿಗೆ ಯಾವ ಥರ ನೀವು ಮಾತನಾಡಿದ್ರೆ ಇಷ್ಟ ಅಂತ ನಿಮಗೆ ಗೊತ್ತು. ಬಟ್ ಅಲ್ಲಿ ಏನಂದರೆ ನೀವು ಆ ಸಿಚುವೇಷನಲ್ಲಿ ಏನೋ ಮಾತನಾಡ್ತೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ತಾಳ್ಮೆಯಿಂದ ಇರಬೇಕು ಸಿಚುವೇಷನಲ್ಲಿ. ಇದು ಅಂದರೆ ಸ್ವಲ್ಪ ಪೇನ್ಫುಲ್ ಆಗಿರೋ ಕೆಲವೊಂದು ಸೋಲ್ಮೆಂಟ್ ಕನೆಕ್ಷನ್ ಮತ್ತು ಕೆಲವೊಂದು ಫ್ರೆಂಡ್ ಜರ್ನಿ. ಸೋಲ್ಮೆಂಟ್ ಈಸಿ ಇರುತ್ತೆ, ಟ್ರಿಮ್ ಡಿಫರೆಂಟ್ ಅಂದರೆ ಡಿಫಿಕಲ್ಟ್ ಜರ್ನಿ, ಡಿಫರೆಂಟ್ ಎರಡು ಅಂತ ಅಂದ್ಕೊಳ್ಬೋದು. ಬಟ್ ಎರಡು ಕೂಡ ಪೇನ್ಫುಲ್ ಆಗಿರೋಂಥ ಜರ್ನಿ. ಸೊ ಆತ್ಮಗಳ ಸಂಬಂಧಗಳು ಕೂಡ ಹಾಗೆಯೇ, ಅವಳಿ ಜಾಲೆಗಳ ಸಂಬಂಧ ಕೂಡ ಹಾಗೆಯೇ. ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ, ನಿಮ್ಮನ್ನು ತುಂಬ ಒಂದು ಹೈ ಲೆವೆಲಲ್ಲಿ ಇಟ್ಟಿದ್ದಾರೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು ಎಲ್ಲ ಆಸೆ ಕನಸ್ಕೊಂಡಿದ್ದಾರೆ. ಇಬ್ಬರು ಕೂಡ ಎಷ್ಟೋ ಆಸೆ ಕನಸನ್ನು ಕಂಡಿದ್ದೀರಾ, ಹೌದಾ ಅಲ್ವಾ ಹೇಳಿ? ನಾವು ಆ ಥರ ಇರಬೇಕು, ಈ ಥರ ಇರಬೇಕು, ಎಲ್ಲ ರೀತಿಯಿಂದಲೂ ನೀವು ಅವರಿಗೆ ಪರ್ಫೆಕ್ಟ್ ಮ್ಯಾಚ್, ಅವರು ಕೂಡ ನಿಮಗೆ ಪರ್ಫೆಕ್ಟ್ ಮ್ಯಾಚ್. ಬಟ್ ಸ್ವಲ್ಪ ಈಗೋ ಕಡಿಮೆ ಮಾಡಬೇಕು, ಸರಿಯಾಗಿ ಮಾತುಕತೆ ಹಾಕಬೇಕು, ಒಂದು ಕರೆಕ್ಟಾಗಿ ಹೇಳಬೇಕು ನಿಮಗೆ ಏನು ಬೇಕು ಏನು ಬೇಡ, ಯಾವ ಥರ ಡಿಸೈಡ್ ಮಾಡಬೇಕು ನೀವು ಅಂತ. ಆ ಥರ ಇದ್ದಾಗ ಮಾತ್ರ ಎಲ್ಲನೂ ಸರಿ ಹೋಗುತ್ತೆ. ನೀವು ಅವರ ಬಗ್ಗೆ ತುಂಬ ಆಲೋಚನೆ ಮಾಡ್ತೀರಾ, ಮಾಡಲ್ಲ ಅಂತ ಇಲ್ಲ, ತುಂಬ ಆಲೋಚನೆ ಮಾಡ್ತೀರಾ, ಕಣ್ಣೀರು ಹಾಕ್ತೀರಾ. ಕೆಲವೊಂದು ಸಲ ಅವರಿಲ್ಲ ಅಂದರೆ ನಿಮ್ಮ ಲೈಫ್ ಇಲ್ಲ, ನಡೆಯಲ್ಲ ಅಂತ ಆಲೋಚನೆ ಮಾಡ್ತೀರಾ. ಕೆಲವೊಂದು ಸಲ ತುಂಬ ಡೌಟಾಗಿ ಏನೇನೋ ಆಲೋಚನೆ ಮಾಡ್ತೀರಾ. ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನಿಮ್ಮ ಖುಷಿಯನ್ನು ಬಯಸ್ತಾರೆ, ನಿಮ್ಮನ್ನು ಸೀಕ್ರೆಟಾಗಿ ವಾಚ್ ಮಾಡ್ತಾರೆ. ಅದು ಬಂದಿರ್ಬೋದು, ಅಥವಾ ಯಾರ ಜೊತೆ ಕೇಳಿ, ಅಥವಾ ವಾಟ್ಸಪ್ಪಲ್ಲಿ ಇರ್ಬೋದು, ಫೇಸ್ಬುಕ್ಕಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಬ್ಲಾಕ್ ಮಾಡಿದ್ದನ್ನು ಬೇರೆಯವರ ಫೋನ್ ಇಸ್ಕೊಂಡಾದರೂ ನೋಡ್ತಾರೆ. ನೀವೇನು ಮಾಡ್ತೀರಾ, ಏನು ಸ್ಟೇಟಸ್ ಹಾಕ್ತೀರಾ, ಯಾವ ಥರ ಇದ್ದೀರಾ ಅಂತ ಕೇಳ್ತಾರೆ. ಸಾಲ್ಟ ಇಲ್ಲ ಈ ಪ್ರೀತಿಯಲ್ಲಿ. ನೀವು ಖುಷಿಯಾಗಿರಬೇಕು, ನಿಮ್ಮ ಪ್ರೀತಿ ಸಕ್ಸಸ್ ಆಗಬೇಕು ಅನ್ನೋದು ಅವರಿಗೂ ಉಂಟು, ನಿಮಗೂ ಉಂಟು. ಸೊ ನೀವು ಪದೇ ಪದೇ ಕಣ್ಣೀರು ಹಾಕೋದಲ್ಲ, ಅಥವಾ ಏನೇನು ಆಲೋಚನೆ ಮಾಡೋದಲ್ಲ, ಕರೆಕ್ಟಾಗಿ ಒಂದು ಆಲೋಚನೆ ಮಾಡಿ ಡಿಸಿಷನ್ ತಗೊಳ್ಬೇಕು. ಆದಷ್ಟು ಮೆಡಿಟೇಷನ್ ಮಾಡಿ, ಅಥವಾ ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಕಪ್ಪು ಬಟ್ಟೆಯನ್ನು ಹಾಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಬ್ಲ್ಯಾಕ್ ಡ್ರೆಸ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ. ಮ್ಯಾರೇಜ್ ಆದ ನಂತರ ಹಾಕ್ಕೊಳ್ಳಿ, ಬಟ್ ಬಿಫೋರ್ ಮ್ಯಾರೇಜ್ ಬ್ಲ್ಯಾಕ್ ಡ್ರೆಸ್ ಅವಾಯ್ಡ್ ಮಾಡಿ. ಹಾಗೆಯೇ ತಾಳ್ಮೆಯಿಂದ ಮಾತನಾಡಿ. ಕಾಲ್ ಮಾಡಿದಾಗ ಅವರು ಅತಿಯಾದ ಪ್ರೀತಿ ಅಥವಾ ಒಂದು ಅತಿಯಾದ ಕಾಳಜಿ ಎಷ್ಟೋ ಸಂಬಂಧವನ್ನು ಉಳಿಸುತ್ತೆ. ಹಾಗಾಗಿ ಎಷ್ಟೇ ನೋವಿದ್ರೂ, ಎಂಥದ್ದೇ ಒಂದು ಸಿಚುವೇಶನ್ ಇದ್ರೂ ತಾಳ್ಮೆಯಿಂದ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಮನಸ್ಥಿತಿ ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಡಿವೈನ್ ಸಂಕೇತವನ್ನು ಹೇಳ್ತೇನೆ, ಅದನ್ನು ಪದೇ ಪದೇ ಹೇಳ್ತಾ ಇರಿ. ಸೊ ಅದು ನಿಮಗೆ ಒಂದು ಪಾಸಿಟಿವ್ ಚೇಂಜನ್ನು ಕೊಡುತ್ತೆ. 1 2 1 2 ಈ ಥರ ಹೇಳ್ತಾ ಇರಿ. 1 2 1 2. ಈ ಒಂದು ದೈಹಿಕ ಸಂಖ್ಯೆಯಿಂದ ನಿಮ್ಮ ಪ್ರೀತಿಯಲ್ಲಿರುವಂಥ ಅಡೆತಡೆಗಳು ದೂರ ಆಗುತ್ತೆ. ಹಾಗೆಯೇ ಕೆಲವೊಂದು ಸಿಚುವೇಶನ್ಗಳಲ್ಲಿ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಅಂದರೆ ನಿಮಗೆ ಯಾವಾಗ ಫ್ರೀ ಇರುತ್ತೆ, ಒಂದು 5 ನಿಮಿಷ 3 ನಿಮಿಷ 1 2 1 2 ಮತ್ತು ಗ್ಯಾಪ್ ಬಿಟ್ಟು 1 2 1 2 1 2 1 2 ಈ ಥರ ಒಂದು ದೈಹಿಕ ಸಂಖ್ಯೆಯನ್ನು ಜಪ ಮಾಡಿ. ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ಪ್ರಾರ್ಥನೆ ಫ್ರೀ ಆಗಿರುತ್ತೆ. ಹಾಗೆಯೇ ಪರ್ಸ್ನಲ್ ಲೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಎನರ್ಜಿ ಪಾಸ್ ಮಾಡಿ ಕೊಡ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನನ್ನ ಆರಾಧ್ಯ ದೇವರ ಕೊರಗಜ್ಜಾಗು ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಐಪ್ ಅನ್ನುವ ಒಂದು ಆಪ್ಷನ್ ಉಂಟು, ಅದು ಪ್ರೆಸ್ ಮಾಡಿ. ಸೊ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.